ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ವಾಲಿಯಿಂದ ಶ್ರೀರಾಮನ ನಿಂದನೆ ಎಂಬ 17ನೆಯ ಸರ್ಗಕ್ಕೆ ಸ್ವಾಗತ. ರಾಮೇಣ ರಣಕರ್ಕಶಃ ಪಪಾತ ಸಹಸಾ ವಾಲಿ ನಿಕೃತ್ತ ಇವ ಪಾದಪಃ. ಶ್ರೀರಾಮನ ಬಾಣದಿಂದ ಪ್ರಹೃತನಾದ ರಣಭೀಷಣನಾದ ವಾಲಿಯು ಬುಡ ಕಡಿದ ಮರದಂತೆ ಒಡನೆಯೇ ಕೆಳಗುರುಳಿದನು. ಅವನ ಸಂಪೂರ್ಣ ಶರೀರವು ಭೂಮಿಯ ಮೇಲೆ ಬಿದ್ದಿದ್ದಿತು. ಅವನು ಪುಟಕ್ಕೆ ಹಾಕಿದ ಚಿನ್ನದ ಆಭರಣಗಳಿಂದ ಭೂಷಿತನಾಗಿದ್ದನು. ಹಗ್ಗವನ್ನು ಬಿಚ್ಚಿದ ನಂತರ ಇಂದ್ರನ ಧ್ವಜವು ಕೆಳಕ್ಕೆ ಬೀಳುವಂತೆ ವಾಲಿಯು ಭೂಮಿಯ ಮೇಲೆ ಬಿದ್ದನು. ಕಪಿ ಭಲ್ಲೂಕಗಳ ಸಮೂಹಕ್ಕೆ ರಾಜನಾಗಿದ್ದ ವಾಲಿಯು ಭೂಮಿಯ ಮೇಲೆ ಬೀಳಲಾಗಿ ಚಂದ್ರನಿಲ್ಲದ ಆಕಾಶವು ಶೋಭಿಸದಂತೆ ಭೂಮಂಡಲವೋ ಶೋಭಾಯಮಾನವಾಗಿ ಕಾಣುತ್ತಿರಲಿಲ್ಲ. ಮಹಾತ್ಮನಾದ ವಾಲಿಯು ಭೂಮಿಯಲ್ಲಿ ಬಿದ್ದಿದ್ದರೂ ಅವನ ದೇಹವನ್ನು ಕಾಂತಿಯಾಗಲಿ ಪ್ರಾಣಗಳಾಗಲಿ ತೇಜಸ್ಸಾಗಲಿ ಪರಾಕ್ರಮವಾಗಲಿ ತೊರೆದು ಹೋಗಿರಲಿಲ್ಲ. ಇಂದ್ರನು ಮಗನ ಸಲುವಾಗಿ ಕೊಟ್ಟಿದ್ದ ರತ್ನಭೂಷಿತವಾದ ಸುವರ್ಣ ಮಾಲೆಯು ಕಪಿ ಮುಖ್ಯನಾದ ವಾಲಿಯ ಪ್ರಾಣಗಳನ್ನು ತೇಜಸ್ಸನ್ನು ಕಾಂತಿಯನ್ನು ಹಿಡಿದಿಟ್ಟುಕೊಂಡಿದ್ದಿತು. ಕಪಿಗಳ ಮುಖಂಡನಾದ ವೀರನಾದ ವಾಲಿಯು ಆ ಸುವರ್ಣ ಮಾಲೆಯಿಂದಾಗಿ ಸಂಧ್ಯಾ ರಾಗದಿಂದ ರಂಜಿತವಾದ ಮೇಘದಂತೆಯೇ ಕಾಣಿಸುತ್ತಿದ್ದನು. ವಾಲಿಯು ನೆಲದ ಮೇಲೆ ಬಿದ್ದಿದ್ದರೂ ಅವನು ಧರಿಸಿದ್ದ ಮಾಲೆ, ಅವನ ದೇಹ ಮತ್ತು ಮರ್ಮಸ್ಥಳಗಳಲ್ಲಿ ಹೊಕ್ಕಿದ್ದ ರಾಮನ ಬಾಣ ಇವು ಮೂರು ಪ್ರಕಾರವಾಗಿ ವಿಭಾಗಿಸಲ್ಪಟ್ಟ ಶರೀರದ ಶೋಭೆಯಂತೆಯೇ ಕಾಣುತ್ತಿದ್ದವು. ಶ್ರೀರಾಮನ ಧನುಸ್ಸಿನಿಂದ ಹೊರಬಂದ ಸ್ವರ್ಗ ಮಾರ್ಗಕ್ಕೊಯ್ಯುವ ಆ ಬಾಣವು ವಾಲಿಗೆ ಉತ್ಕೃಷ್ಟವಾದ ಗತಿಯನ್ನೇ ಹೊಂದಿಸಿತು. ಹೀಗೆ ರಣರಂಗದಲ್ಲಿ ಬಿದ್ದಿದ್ದ ಇಂದ್ರನ ಮಗನು ಜ್ವಾಲೆಯು ಪುಣ್ಯವು ಕ್ಷಯಿಸಿದ ನಂತರ ದೇವಲೋಕದಿಂದ ಕೆಳಕ್ಕೆ ತಳ್ಳಲ್ಪಟ್ಟ ಯಯಾತಿಯಂತೆಯೂ, ಪ್ರಳಯ ಕಾಲದಲ್ಲಿ ಕಾಲನಿಂದ ಕೆಳಕ್ಕೆ ಬೀಳಿಸಲ್ಪಟ್ಟ ಸೂರ್ಯನಂತೆಯೂ, ದುರ್ದರ್ಶನಾದ ಮಹೇಂದ್ರನಂತೆಯೂ ದುಸ್ಸಹನಾದ ಉಪೇಂದ್ರನಂತೆಯೂ ಕಾಣುತ್ತಿದ್ದನು. ಅಂತಹ ಹೇಮಮಾಲೆಯಾದ ಮಹೇಂದ್ರನ ಮಗನಾದ ವಿಶಾಲವಕ್ಷನಾದ ಮಹಾಬಾಹುವಾದ ಪ್ರದೀಪ್ತವಾದ ಮುಖದಿಂದಲೂ ಹೊಂಬಣ್ಣದ ಕಣ್ಣುಗಳಿಂದಲೂ ಕೂಡಿದ್ದ ವಾಲಿಯನ್ನು ಲಕ್ಷ್ಮಣನ ಜೊತೆಯಲ್ಲಿದ್ದ ಶ್ರೀರಾಮನು ನೋಡಿದನು. ಹಾಗೂ ಅವನ ಬಳಿಗೆ ಹೋದನು. ಜ್ವಾಲೆಯಡಗಿದ ಅಗ್ನಿಯಂತೆ ರಣರಂಗದಲ್ಲಿ ಬಿದ್ದಿದ್ದ ಮೆಲ್ಲನೆ ತಮ್ಮ ಕಡೆಗೆ ನೋಡುತ್ತಿದ್ದ ವೀರನಾದ ವಾಲಿಯನ್ನು ಯಥೋಚಿತವಾಗಿ ಗೌರವಿಸುತ್ತಾ ಮಹಾವೀರ್ಯರಾದ ರಾಮಲಕ್ಷ್ಮಣರು ವಾಲಿಯ ಬಳಿಗೆ ಹೋದರು. ತಂ ದೃಷ್ಟ್ವಾ ರಾಘವಂ ವಾಲಿ ಲಕ್ಷ್ಮಣಂಚ ಮಹಾಬಲಂ ಅಬ್ರವೀತ್ ಪರುಷಂ ವಾಕ್ಯಂ ಪ್ರಶ್ರಿತಂ ಧರ್ಮ ಸಂಹಿತಂ ಸಭೂಮಾ ವಲ್ಪತೋಜೋ ಸುರ್ನಿಹತೋ ನಷ್ಟಚೇತನಃ ಅರ್ಥ ಸಂಹಿತೆಯ ವಾಚ ಗರ್ವಿತಂ ರಣಗರ್ವಿತಂ. ಆ ಸಮಯದಲ್ಲಿ ವಾಲಿಯು ಅಲ್ಪವಾದ ತೇಜಸ್ಸಿನಿಂದ ಕೂಡಿದ್ದನು, ಅಲ್ಪ ಪ್ರಾಣನಾಗಿದ್ದನು, ರಾಮನ ಬಾಣದಿಂದ ಹತಪ್ರಾಯನಾಗಿದ್ದನು, ಬುದ್ಧಿಗೆಟ್ಟಿದ್ದನು. ಆದರೂ ಶ್ರೀರಾಮನನ್ನು ಮಹಾಬಲನಾದ ಲಕ್ಷ್ಮಣನನ್ನು ನೋಡಿ ಕಠೋರವಾಗಿದ್ದರೂ ವಿನಯಯುಕ್ತವಾಗಿದ್ದ ಮತ್ತು ಧರ್ಮಯುಕ್ತವಾಗಿದ್ದ ಮಾತುಗಳನ್ನು, ಅರ್ಥವತ್ತಾಗಿಯೂ ಗರ್ವಯುಕ್ತವೂ ಮತ್ತು ರಣಗರ್ವಯುಕ್ತವೂ ಆಗಿದ್ದ ಮಾತುಗಳನ್ನು ಹೇಳಿದನು. ರಾಮ, ನೀನು ಚಕ್ರವರ್ತಿಯ ಮಗನು, ಪ್ರಖ್ಯಾತನಾದವನು, ನೋಡಲು ಮುದ್ದಾಗಿ ಕಾಣುವವನು, ಸತ್ಕುಲ ಸೂತನು, ಸತ್ವಗುಣ ಸಂಪನ್ನನು, ಮಹಾ ತೇಜಸ್ವಿಯು, ಅನೇಕ ವಿಧವಾದ ವ್ರತಾಚರಣೆಗಳನ್ನು ಮಾಡಿರತಕ್ಕವನು. ಪರಾನ್ಮುಖ ವಧಂ ಕೃತ್ವಾ ಕೋನು ಪ್ರಾಪ್ತಸ್ತ್ವಯಾ ಗುಣಃ ಯದಹಂ ಯುದ್ಧ ಸಂರಬ್ಧ ಶರಣೋ ರಸಿನ ತಾಡಿತಃ. ನನ್ನ ಎದುರಾಗಿ ನಿಲ್ಲದೆ ಸುಗ್ರೀವನೊಡನೆ ಯುದ್ಧ ಮಾಡುತ್ತಿದ್ದ ನನ್ನನ್ನು ವಧಿಸಿ ನೀನು ಯಾವ ಗೌರವವನ್ನು ಸಂಪಾದಿಸಿದೆ? ನಾನು ನನ್ನ ತಮ್ಮನೊಡನೆ ಕೋಪಾವಿಷ್ಟನಾಗಿ ಯುದ್ಧದಲ್ಲಿ ತೊಡಗಿದ್ದಾಗ ನೀನು ಬಾಣದಿಂದ ನನ್ನ ವಕ್ಷಸ್ಥಳದಲ್ಲಿ ಪ್ರಹರಿಸಿದೆ. ಶ್ರೀರಾಮನು ಕುಲೀನನು, ಸತ್ವಗುಣ ಸಂಪನ್ನನು, ತೇಜಸ್ವಿಯು, ಉತ್ತಮವಾದ ವ್ರತಗಳನ್ನು ಆಚರಿಸಿರುವವನು, ಕರುಣಾಮಯನು, ಪ್ರಜೆಗಳ ಹಿತದಲ್ಲಿಯೇ ಯಾವಾಗಲೂ ನಿರತನಾಗಿರತಕ್ಕವನು, ದಯಾವಂತನು, ಧರ್ಮ ಕಾರ್ಯಗಳಲ್ಲಿ ಮಹೋತ್ಸಾಹವುಳ್ಳವನು, ಸಮಯೋಚಿತವಾಗಿ ಕಾರ್ಯಗಳನ್ನು ಮಾಡತಕ್ಕವನು, ದೃಢವಾದ ವ್ರತಾನುಷ್ಠಾನಗಳುಳ್ಳವನು. ಇವೇ ಮುಂತಾಗಿ ನಿನ್ನ ಯಶಸ್ಸನ್ನು ಎಲ್ಲ ಪ್ರಾಣಿಗಳು ಈ ಪ್ರಪಂಚದಲ್ಲಿ ಹೊಗಳಿ ಹಾಡುತ್ತಿವೆ. ದಮಶವ ಕ್ಷಮಾ ಧರ್ಮೋ ಧೃತಿ ಸತ್ಯಂ ಪರಾಕ್ರಮಃ ಪಾರ್ಥಿವಾನಾಂ ಗುಣರಾಜಾನ್ ದಂಡಶ್ಚಾಪ್ಯ ಪರಾಧಿಷು. ಅಂತರಿಂದ್ರಿಯ ನಿಗ್ರಹ, ಬಹಿರಿಂದ್ರಿಯ ನಿಗ್ರಹ, ಧರ್ಮಾಚರಣೆ,
ಸತ್ಯ, ಧರ್ಮ, ಧೈರ್ಯ, ಸತ್ಯನಿಷ್ಠೆ, ಪರಾಕ್ರಮ, ಅಪರಾಧಿಗಳನ್ನು ಶಿಕ್ಷಿಸುವುದು ಇವು ರಾಜರ ಗುಣಗಳಾಗಿರುತ್ತವೆ. ಅಂತಹ ರಾಜಗುಣಗಳೆಲ್ಲವೂ ನಿನ್ನಲ್ಲಿವೆ ಎಂದು ನಿಶ್ಚಯಿಸಿ ನಿನ್ನ ಶ್ರೇಷ್ಠವಾದ ಕುಲವನ್ನು ಗಮನಿಸಿ ತಾರೆಯಿಂದ ತಡೆಯಲ್ಪಟ್ಟರೂ ಸುಗ್ರೀವನೊಡನೆ ಯುದ್ಧ ಮಾಡಲು ಬಂದೆನು. ನಿನ್ನನ್ನು ನಾನು ಈ ಹಿಂದೆ ನೋಡಿರದಿದ್ದರೂ ಮತ್ತೊಬ್ಬರೊಡನೆ ಕೋಪಾವಿಷ್ಟನಾಗಿ ಮತ್ತು ಪ್ರಮತ್ತನಾಗಿ ಯುದ್ಧ ಮಾಡುತ್ತಿರುವಾಗ ನೀನು ಮಧ್ಯದಲ್ಲಿ ಪ್ರವೇಶಿಸಿ ಯುದ್ಧ ಮಾಡುವುದಿಲ್ಲವೆಂಬ ಭಾವನೆಯು ನನ್ನಲ್ಲಿ ದೃಢವಾಗಿದ್ದಿತು. ಆದರೆ ನಿನ್ನ ಚರ್ಯೆಯನ್ನು ಪ್ರತ್ಯಕ್ಷವಾಗಿ ಕಂಡ ನಂತರ ನಿನ್ನನ್ನು ಹೃದಯ ಶೂನ್ಯನೆಂದು ನೀನು ಕೇವಲ ಧರ್ಮದ ಸೋಗನ್ನು ಹಾಕಿಕೊಂಡು ತಿರುಗುವವನು, ವಸ್ತುತಃ ಧಾರ್ಮಿಕನಲ್ಲ. ನಿನ್ನ ಆಚಾರ ವ್ಯವಹಾರಗಳು ಪಾಪಪೂರ್ಣವಾಗಿವೆ. ಹುಲ್ಲು ಸತ್ತೆ ಸದೆಗಳಿಂದ ಮುಚ್ಚಲ್ಪಟ್ಟಿರುವ ಕೂಪದಂತೆ ನೀನು ವಂಚಕನಾಗಿರುವೆ. ಬೂದಿ ಮುಚ್ಚಿದ ಕೆಂಡದಂತೆ ಸತ್ಪುರುಷರ ವೇಷವನ್ನು ಧರಿಸಿರುವ ಪಾಪಿಯು ನೀನು. ನೀನು ಹೀಗೆ ವೇಷವನ್ನು ಧರಿಸಿರುವೆ ಎಂಬುದು ಈ ಮೊದಲು ನನಗೆ ತಿಳಿಯಲಿಲ್ಲ. ನಿನ್ನ ದೇಶದಲ್ಲಾಗಲಿ ಪಟ್ಟಣದಲ್ಲಾಗಲಿ ನಾನು ಯಾವ ವಿಧವಾದ ಉಪದ್ರವವನ್ನು ಉಂಟು ಮಾಡಿದ್ದಿಲ್ಲ. ನಿನ್ನನ್ನು ಯಾವುದೇ ಕಾರಣದಿಂದಲೂ ಅವಮಾನಿಸಿಯೂ ಇಲ್ಲ. ಹೀಗಿರುವಾಗ ನಿಷ್ಕಳಂಕನಾದ ನಿಷ್ಪಾಪನಾದ ನನ್ನನ್ನೇಕೆ ಕೊಂದೆ? ನಾನು ನಿತ್ಯವೂ ಕಾಡಿನಲ್ಲಿ ಕಂದ ಮೂಲ ಫಲಗಳನ್ನು ತಿಂದು ಜೀವಿಸುತ್ತಿರುವವನು, ಕಾಡಿನಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವ ಕಪಿ. ನಾನು ನಿನ್ನೊಡನೆ ಯುದ್ಧ ಮಾಡಲು ಬಂದವನೂ ಅಲ್ಲ, ಯುದ್ಧ ಮಾಡುತ್ತಲೂ ಇಲ್ಲ. ಬೇರೆಯವರೊಡನೆ ನಾನು ಯುದ್ಧ ಮಾಡುತ್ತಿದ್ದೆನು. ಇಂತಹ ಸಂದರ್ಭದಲ್ಲಿ ನನ್ನನ್ನು ನಿಷ್ಕಾರಣವಾಗಿ ಕೊಂದುದೇಕೆ? ನೀನು ಧರ್ಮಾತ್ಮನಾದ ದಶರಥ ಚಕ್ರವರ್ತಿಯ ಮಗನು, ಮೇಲಾಗಿ ಎಲ್ಲ ಶಾಸ್ತ್ರಗಳನ್ನು ತಿಳಿದಿರುವವನೆಂದು ಖ್ಯಾತಿಯನ್ನು ಪಡೆದಿರುವವನು, ಯಾವಾಗಲೂ ಧರ್ಮದೊಡನೆಯೇ ಕೂಡಿ ಇರುವವನೆಂಬ ಅಂದರೆ ಧರ್ಮಾತ್ಮನೆಂಬ ಅಂಕಿತವು ನಿನಗಿದೆ. ಕ್ಷತ್ರಿಯ ವಂಶದಲ್ಲಿ ಹುಟ್ಟಿ ವೇದಾಂಗಗಳನ್ನು ಅಭ್ಯಾಸ ಮಾಡಿ ಧರ್ಮ ಅಧರ್ಮಗಳ ವಿಷಯದಲ್ಲಿ ಮತ್ತು ಕರ್ತವ್ಯ ಅಕರ್ತವ್ಯಗಳ ವಿಷಯದಲ್ಲಿ ಯಾವ ವಿಧವಾದ ಸಂದೇಹವೂ ಇಲ್ಲದ ಧರ್ಮ ಸೂಚಕವಾದ ಚಿಹ್ನೆಗಳಿಂದ ಕೂಡಿರುವ ಯಾವನು ತಾನೇ ಇಂತಹ ಕ್ರೂರವಾದ ಕರ್ಮವನ್ನು ಮಾಡುವನು? ರಾಜಕುಲದಲ್ಲಿ ಹುಟ್ಟಿ ಧಾರ್ಮಿಕನೆಂದು ಪ್ರಸಿದ್ಧನಾಗಿದ್ದರೂ ಸಾಧುವು. ಆದರೂ ಸತ್ಪುರುಷರ ವೇಷವನ್ನು ಧರಿಸಿ ನೀನೇಕೆ ಈ ಅರಣ್ಯದಲ್ಲಿ ಸಂಚರಿಸುತ್ತಿರುವೆ? ಸಾಮ, ದಾನ, ಕ್ಷಮೆ, ಧರ್ಮನಿಷ್ಠೆ, ಧೈರ್ಯ, ಪರಾಕ್ರಮ, ಅಪರಾಧಿಗಳನ್ನು ದಂಡಿಸುವುದು ಇವು ರಾಜರ ಗುಣಗಳಾಗಿವೆ. ನಾವಾದರೂ ಅರಣ್ಯದಲ್ಲಿ ಸಂಚರಿಸುವ ಮೃಗಗಳು, ಅರಣ್ಯದಲ್ಲಿ ಸಿಕ್ಕುವ ಕಂದ ಮೂಲಗಳನ್ನು ತಿಂದು ಜೀವಿಸುವವರು. ಇದೇ ನಮ್ಮ ಸ್ವಭಾವವಾಗಿದೆ. ಆದರೆ ನೀನಾದರೂ ಮಹಾಪುರುಷನು, ನರಶ್ರೇಷ್ಠನು, ನಿನ್ನಂತಹವನು ವನಚಾರಿಗಳಾದ ನಮ್ಮ ವಿಷಯದಲ್ಲಿ ಹೀಗೆ ಮಾಡಬಹುದೇ? ಭೂಮಿರು ಹಿರಣ್ಯಂ ರೂಪ್ಯಂಚ ವಿಗ್ರಹೇ ಕಾರಣಾನಿ ಚ ತತ್ರ ಕಸ್ತೆ ವನೇ ಲೋಭೋ ಮಧೀಯೇಷು ಫಲೇಷು ವಾ. ಹೆಣ್ಣು, ಹೊನ್ನು, ಮಣ್ಣು ಈ ಮೂರು ಯುದ್ಧಕ್ಕೆ ಕಾರಣಗಳಾಗುತ್ತವೆ. ಈ ಮೂರರಲ್ಲಿ ಯಾವುದಕ್ಕಾಗಿ ನೀನು ನನ್ನನ್ನು ಸಂಹರಿಸಿದೆ? ಈ ವನದ ಮೇಲೆ ನಿನಗೇನಾದರೂ ಆಸೆಯುಂಟೆ? ಹೆಣ್ಣು, ಹೊನ್ನು, ಮಣ್ಣುಗಳಲ್ಲಿ ಯಾವುದರ ಮೇಲಿನ ಲೋಭದಿಂದಾಗಿ ನನ್ನನ್ನು ನೀನು ಸಂಹರಿಸಿದೆ? ನಯಶ್ಚ ವಿನಯಶ್ಚೋಭೌ ನಿಗ್ರಹ ಅನುಗ್ರಹವಪಿ ರಾಜವೃತ್ತಿ ರಸಂಕೀರ್ಣ ನೃಪ ಕಾಮವೃತ್ತಯ. ದಂಡನೀತಿ ಮತ್ತು ವಿನಯ, ನಿಗ್ರಹ ಮತ್ತು ಅನುಗ್ರಹ ಇವು ರಾಜನಲ್ಲಿ ಇರಬೇಕಾದ ಮುಖ್ಯ ಗುಣಗಳು. ರಾಜನ ನಡವಳಿಕೆಯು ಯಾವಾಗಲೂ ವ್ಯತ್ಯಾಸವಾಗದಂತೆ ಸ್ವಚ್ಛವಾಗಿರಬೇಕು. ಅವರು ಯಾವಾಗಲೂ ಸ್ವೇಚ್ಛಾಚಾರಿಗಳಾಗಬಾರದು. ನಿರಂತರವಾಗಿ ವಾಲಿಯು ತನಗೆ ತಿಳಿದ ಧರ್ಮಶಾಸ್ತ್ರ ಅಂದರೆ ತಾನು ಪುಸ್ತಕದಲ್ಲಿ ಓದಿಕೊಂಡ ಧರ್ಮಶಾಸ್ತ್ರದ ಆದವನು. ಆದರೆ ಸ್ವತಃ ವಾಲಿಯು ಹಾಗೆ ನಡೆದುಕೊಂಡಿರುವನೇ? ಗಮನಿಸಿ, ಎಷ್ಟೋ ಬಾರಿ ನಾವು ಶ್ರೇಷ್ಠ ಪುರುಷರನ್ನು, ಯಾರೋ ಗುರುಗಳನ್ನು ನಿಂದಿಸುತ್ತಾ ಹೋಗುತ್ತೇವೆ. ಆದರೆ ವಸ್ತುತಃ ನಾವು ಎಲ್ಲಿದ್ದೇವೆ, ನಾವು ಎಲ್ಲಿ ನಿಂತಿದ್ದೇವೆ ಹಾಗೂ ಏನು ನಡೆಯುತ್ತಿದೆ ಎಂಬುದನ್ನು ಗಮನಿಸಿಯೇ ಇರುವುದಿಲ್ಲ. ಸ್ವತಃ ವಾಲಿಯೇ ತಮ್ಮನಾದ ಸುಗ್ರೀವನು ತಪ್ಪು ಮಾಡಿರುವನೋ ಇಲ್ಲವೋ ಎಂಬುದನ್ನು ಅರಿಯದೆ, ಅದನ್ನು ತಿಳಿದುಕೊಳ್ಳುವ ಗೋಜಿಗೂ ಹೋಗದೆ ಸಿಟ್ಟಿನ ಮದದಲ್ಲಿ ಆತನನ್ನು ರಾಜ್ಯದಿಂದ ಹೊರಗಟ್ಟಿರಲಿಲ್ಲವೇ? ಹಾಗೂ ಆತನ ಪತ್ತಿಯನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರಲಿವೆ? ಮುಂದುವರೆದು ವಾಲಿಯು ಹೇಳುತ್ತಿರುವನು, ನೀನಾದರೋ ಕಾಮವೇ ಪ್ರಧಾನವಾಗಿರುವವನು, ಕೋಪಿಷ್ಠನು, ಅಸ್ಥಿರ ಚಿತ್ತವೃತ್ತಿಯುಳ್ಳವನು, ರಾಜ ವ್ಯವಹಾರಗಳಲ್ಲಿ ಸ್ವಚ್ಛತೆ ಇಲ್ಲದವನು, ಯಾವಾಗಲೂ ಧನುಸ್ಸಿನಲ್ಲಿಯೇ ಆಸಕ್ತಿಯುಳ್ಳವನು,
ನಿನ್ನ ಧರ್ಮದಲ್ಲಿ ಶ್ರದ್ಧೆಯಿಲ್ಲ, ಅರ್ಥದಲ್ಲಿಯೂ ನಿನ್ನ ಬುದ್ಧಿಯು ಸ್ಥಿರವಾಗಿ ನಿಂತಿಲ್ಲ. ನೀನು ಇಂದ್ರಿಯಗಳಿಗೆ ವಶನಾಗಿ ಸ್ವೇಚ್ಛಾಚಾರಿಯಾಗಿರುವೆ. ನಿನ್ನ ವಿಷಯದಲ್ಲಿ ಯಾವುದೊಂದು ಅಪರಾಧವನ್ನು ಮಾಡದಿರುವ ನನ್ನನ್ನು ಬಾಣದಿಂದ ಕೊಂದಿರುವೆ. ಇಂತಹ ಅತ್ಯಂತ ಜುಗುಪ್ಸಿತವಾದ ಕಾರ್ಯವನ್ನು ಮಾಡಿರುವ ನೀನು ಪುರುಷರ ಮಧ್ಯದಲ್ಲಿ ವಾಲಿಯನ್ನು ಕೊಂದುದೇಕೆ ಎಂದು ಯಾರಾದರೂ ಪ್ರಶ್ನಿಸಿದರೆ ಏನೆಂದು ಉತ್ತರಿಸುವೆ? ರಾಜಃ ಬ್ರಹ್ಮಃ ಗೋಗ್ನಶ್ಚೋರ ಪ್ರಾಣಿವಧೇರತಃ ನಾಸ್ತಿಕ ಪರಿವೇತ್ತಾಚ ಸರ್ವೇ ನಿರಯಗಾಮಿನಃ. ರಾಜನನ್ನು ಕೊಂದವನು, ಬ್ರಾಹ್ಮಣನನ್ನು ಕೊಂದವನು, ಗೋವನ್ನು ಕೊಂದವನು, ಪ್ರಾಣಿಗಳ ವಧೆಯಲ್ಲಿಯೇ ನಿರತನಾಗಿರತಕ್ಕವನು, ಅಣ್ಣನು ಮದುವೆಯಾದ ತಮ್ಮನು, ಇವರೆಲ್ಲರೂ ನರಕಕ್ಕೆ ಹೋಗುತ್ತಾರೆ. ಸೂಚಕಶ್ಚ ಕರ್ದಯಶ್ಚ ಮಿತ್ರಜ್ಞೋ ಗುರುತಲ್ಪಗಃ ಲೋಕಂ ಪಾಪಾತ್ಮನಾಮೇತೆ ಗಚ್ಚಂತ್ಯತ್ರ ನ ಸಂಶಯಃ. ಚಾಡಿ ಹೇಳುವವನು, ನೀಚನು, ಮಿತ್ರದ್ರೋಹಿಯು, ಗುರುಪತ್ನಿಯೊಡನೆ ಸಮಾಗಮ ಮಾಡುವವನು, ಇವರೆಲ್ಲರೂ ಪಾಪಿಷ್ಠರಾದವರು ಹೋಗುವ ನರಕ ಲೋಕಕ್ಕೆ ಹೋಗುತ್ತಾರೆ. ಇದರಲ್ಲಿ ಸಂಶಯವೇ ಇಲ್ಲ. ವಿನೋದಕ್ಕಾಗಲಿ ಆಹಾರಕ್ಕಾಗಲಿ ರಾಜರು ಬೇಟೆಯಾಡುವುದು ರಾಜಧರ್ಮವಾಗಿದೆ. ಅದರಂತೆಯೇ ನನ್ನನ್ನು ಬೇಟೆಯಾಡಿ ಸಂಹರಿಸಿದೆನೆಂದು ಅಧಾರ್ಯಂ ಚರ್ಮಮೇ ಸದ್ಭಿ ರೋಮಾಣ್ಯಸ್ತಿ ಚ ವರ್ಜಿತಂ ಅಭಕ್ಷ್ಯಾಣಿ ಚ ಮಾಂಸಾನಿ ತ್ವದ್ವಿಧೈ ಸತ್ಪುರುಷರು ನನ್ನ ಅಂದರೆ ಕಪಿಯ ಚರ್ಮವನ್ನು ಹೊದೆಯುವುದಿಲ್ಲ. ನನ್ನ ಮೈಗೂದಲಾಗಲಿ ಮೂಳೆಯಾಗಲಿ ನಿಷೇಧಿಸಲ್ಪಟ್ಟಿವೆ. ನನ್ನಲ್ಲಿರುವ ಮಾಂಸವು ನಿನ್ನಂತಹ ಧರ್ಮಿಷ್ಠರಾಗಿರತಕ್ಕವರ ಆಹಾರಕ್ಕೆ ಯೋಗ್ಯವಲ್ಲ. ಪಂಚ ನಖ ಭಕ್ಷ್ಯ ಬ್ರಹ್ಮಕ್ಷತ್ರೇಣ ರಾಘವ ಶಲ್ಯಕ ಶ್ವಾವಿಧೋ ಗೋಧ ಶಶಕೂರ್ಮಶ್ಚ ಪಂಚಮಃ. ಬ್ರಾಹ್ಮಣರು ಮತ್ತು ಕ್ಷತ್ರಿಯರು 5 ಉಗುರುಗಳಿರುವ ಖಡ್ಗಮೃಗ, ಮುಳ್ಳುಹಂದಿ, ಉಡ, ಮೊಲ ಮತ್ತು ಆಮೆ, ಈ 5 ಪ್ರಾಣಿಗಳ ಮಾಂಸವನ್ನು ಮಾತ್ರವೇ ಭಕ್ಷಿಸಬಹುದು. ನಾನು ಪಂಚನಖನೇ ಆಗಿದ್ದರೂ ನನ್ನ ಚರ್ಮವನ್ನಾಗಲಿ ಎಲುಬನ್ನಾಗಲಿ ಧರ್ಮಜ್ಞರಾದ ವಿದ್ವಾಂಸರು ಮುಟ್ಟುವುದೂ ಇಲ್ಲ. ನನ್ನ ಮಾಂಸವು ಭಕ್ಷಣಕ್ಕೆ ಯೋಗ್ಯವಲ್ಲ. ಹೀಗಿದ್ದರೂ ನೀನು ನನ್ನನ್ನು ಸಂಹರಿಸಿರುವೆ. ಸರ್ವಜ್ಞಳಾದ ತಾರೆಯು ಸತ್ಯವೂ ಮತ್ತು ಹಿತಕರವೂ ಆದ ಮಾತನ್ನೇ ಆಡಿದಳು. ಮೋಹದಿಂದಾಗಿ ನಾನು ಅವಳ ಮಾತನ್ನು ಮೀರಿ ಬಂದು ಕಾಲವಶನಾದೆನು. ಸ್ತ್ರೀಯು ಶೀಲ ಸಂಪನ್ನಳಾಗಿದ್ದರು ಧರ್ಮ ಬಾಹಿರನಾದವನನ್ನು ಪತಿಯನ್ನಾಗಿ ವರಿಸಿ ಅನಾಥೆಯಾಗುವಂತೆ ಇಂದು ಧರ್ಮ ಬಾಹಿರನಾದ ನಿನ್ನನ್ನು ವರಿಸಿರುವ ವಸುಂಧರೆಯು ಅನಾಥೆಯಾಗಿದ್ದಾಳೆ. ಉದ್ಧತನಾದ, ಮೋಸಗಾರನಾದ, ಕ್ಷುದ್ರನಾದ, ವಿನಯ ಸಂಪನ್ನನೆಂದು ಸುಳ್ಳು ಹೇಳಿಕೊಳ್ಳುವ ಪಾಪಿಷ್ಠನಾದ ನೀನು ಮಹಾತ್ಮನಾದ ದಶರಥನಿಗೆ ಹೇಗೆ ಮಗನಾಗಿ ಹುಟ್ಟಿದೆ? ಚಾರಿತ್ರ್ಯ ಭ್ರಂಶವನ್ನೇ ಕಟ್ಟುವ ಹಗ್ಗವನ್ನಾಗಿ ಹೊಂದಿರುವ ಸತ್ಪುರುಷರ ಧರ್ಮವನ್ನು ಅತಿಕ್ರಮಿಸಿರುವ ಅಧರ್ಮವೇ ಅಂಕುಶವಾಗಿರುವ ರಾಮರೂಪವಾದ ಆನೆಯಿಂದ ನಾನೆಂದು ಹತನಾದೆನು. ಸತ್ಪುರುಷರ ದೃಷ್ಟಿಯಲ್ಲಿ ಅಶುಭಕರವಾದ, ಅಯುಕ್ತವಾದ, ಅತಿ ನಿಂದ್ಯವಾದ ಇಂತಹ ದುಷ್ಕಾರ್ಯವನ್ನು ಮಾಡಿರುವ ನೀನು ಮುಂದೆ ಸತ್ಪುರುಷರೊಡನೆ ಕಲೆತಾಗ ಏನೆಂದು ಹೇಳುವೆ? ಸುಗ್ರೀವನೊಡನೆ ಯುದ್ಧ ಮಾಡುತ್ತಿದ್ದು ನಿನ್ನ ವಿಷಯದಲ್ಲಿ ಉದಾಸೀನನಾಗಿದ್ದ ನನ್ನ ವಿಷಯದಲ್ಲೇನೋ ನೀನು ಪರಾಕ್ರಮವನ್ನು ತೋರಿದೆ. ಆದರೆ ಅಪಕಾರವನ್ನೇ ಮಾಡಿರುವ ನಿನ್ನ ಶತ್ರುಗಳ ವಿಷಯದಲ್ಲಿ ನಿನ್ನ ಯಾವ ವಿಧವಾದ ಪರಾಕ್ರಮವನ್ನು ನಾನು ಕಂಡಿಲ್ಲ. ಎದುರಾಗಿಯೇ ನಿಂತು ಯುದ್ಧ ಮಾಡಿದ್ದರೆ ಈ ವೇಳೆಗಾಗಲೇ ನನ್ನಿಂದ ಹತನಾಗಿ ಯಮದೇವನನ್ನು ಕಾಣುತ್ತಿದ್ದೆ. ಮದ್ಯಪಾನ ಮಾಡಿ ಮತ್ತನಾಗಿ ಮಲಗಿರುವ ಮನುಷ್ಯನನ್ನು ವಿಷ ಸರ್ಪವು ಕಚ್ಚಿ ಸಾಯಿಸುವಂತೆ ಯಾರಿಂದಲೂ ಎದುರಿಸಲು ಅಸಾಧ್ಯನಾದ ನನ್ನನ್ನು ಮರೆಯಲ್ಲಿ ನಿಂತು ಸುಗ್ರೀವನಿಗೆ ಪ್ರಿಯವನ್ನುಂಟು ಮಾಡುವ ಆಕಾಂಕ್ಷೆಯಿಂದ ಸಂಹರಿಸಿದೆ. ಆದರೆ ಅದಕ್ಕೆ ಕಾರಣ ಸೀತಾನ್ವೇಷಣೆಯೇ ಅಲ್ಲವೇ? ಈ ಅಭಿಪ್ರಾಯವನ್ನು ನೀನು ನನಗೆ ಮೊದಲೇ ಹೇಳಿದ್ದರೆ ಒಂದೇ ಹಗಲಿನಲ್ಲಿ ಮೈಥಿಲಿಯನ್ನು ನಿನ್ನ ಬಳಿಗೆ ತಂದೊಪ್ಪಿಸುತ್ತಿದ್ದೆನು. ನಿನ್ನ ಭಾರ್ಯೆಯನ್ನು ಅಪಹರಿಸಿರುವ ದುರಾತ್ಮನಾದ ರಾವಣನ ಕುತ್ತಿಗೆಯನ್ನು ಹಿಡಿದು ಜೀವ ಸಹಿತವಾಗಿಯೇ ನಿನ್ನ ವಶಕ್ಕೊಪ್ಪಿಸುತ್ತಿದ್ದೆನು. ರಾವಣನು ಮೈಥಿಲಿಯನ್ನು ಸಾಗರದ ಮಧ್ಯದಲ್ಲೇ ಪಾತಾಳದಲ್ಲೇ ಇಟ್ಟಿದ್ದರು. ಮಧುಕೈಟಭರು ಪಾತಾಳದಲ್ಲಿ ಬಿಳಿ ಕೇಸರಗತ್ತೆಗಳ ರೂಪದಲ್ಲಿ ಇಟ್ಟಿದ್ದ ವೇದಗಳನ್ನು ಹಯಗ್ರೀವನು ಮೇಲಕ್ಕೆ ತಂದಂತೆ ನಿನ್ನ ಆದೇಶಾನುಸಾರವಾಗಿ ಕರೆತರುತ್ತಿದ್ದೆನು. ಸಾಮಾನ್ಯವಾಗಿ ತಮಗೆ ಅನ್ಯಾಯವಾಯಿತು ಎಂಬ ಭಾವ ಉಂಟಾದಾಗ ಇಲ್ಲ ಸಲ್ಲದ ಎಲ್ಲ ವಿಷಯಗಳನ್ನು ಹೇಳಿಕೊಂಡು ನಿಂದಿಸುತ್ತಲೇ ಹೋಗುವರು. ತಮ್ಮ ವೈರಿಯು ಮಾಡುವುದಕ್ಕಿಂತಲೂ ಉತ್ತಮವಾದ ರೀತಿಯಲ್ಲಿ ನಾನೇ ಕೆಲಸವನ್ನು ಮಾಡಿಕೊಡುತ್ತಿದ್ದೆ. ಆದರೆ ನನ್ನನ್ನು ನೀನು ತಿರಸ್ಕರಿಸಿದೆ ಎಂಬ ಅಹಂಭಾವ
ಇಲ್ಲಿ ವಾಲಿಯನ್ನು ಸುತ್ತುಗಟ್ಟಿತು. ಈ ರೀತಿಯಾದ ಭಾವನೆ ನಮ್ಮಲ್ಲಿಯೂ ಬರಬಹುದು. ಶ್ರೀರಾಮನು ಅದೆಷ್ಟೇ ಮರ್ಯಾದಾ ಪುರುಷೋತ್ತಮನೆಂದು ರಾಮಾಯಣದ ಉದ್ದಕ್ಕೂ ಹೇಳಿಕೊಂಡು ಬಂದಿದ್ದರು, ಆದರ್ಶ ಪುರುಷನಾಗಿ ಆತನನ್ನು ಬಿಂಬಿಸಿದ್ದರೂ ಕೂಡ ಶ್ರೀರಾಮನ ಜೀವನದಲ್ಲಿ ನಡೆದ ಕೆಲವೊಂದು ಘಟನೆಗಳು ಇಂದಿಗೂ ಕೂಡ ಹಲವು ಅಜ್ಞಾನಿಗಳಿಗೆ ಅಲ್ಲೊಂದು ಕಪ್ಪು ಚುಕ್ಕೆಯಂತೆಯೇ ಕಾಣುತ್ತದೆ. ಆ ಕಪ್ಪು ಚುಕ್ಕೆಯನ್ನು ಉಳಿಸಬಾರದೆಂದೇ ವಾಲ್ಮೀಕಿಗಳು ಸ್ವತಃ ವಾಲಿಯ ಬಾಯಿಂದಲೇ, ಅಂದರೆ ಮರಣ ಹೊಂದುತ್ತಿರುವ ವಾಲಿಯ ಬಾಯಿಂದಲೇ ಎಷ್ಟು ಸಾಧ್ಯವೋ ಅಷ್ಟನ್ನು ಮೀರಿ ಶ್ರೀರಾಮನನ್ನು ನಿಂದಿಸಿದ್ದಾರೆ. ಹಾಗೂ ಆ ನಿಂದನೆಗೆ ಶ್ರೀರಾಮನು ಕೊಡುವ ಉತ್ತರವನ್ನು ಮುಂದಿನ ಭಾಗದಲ್ಲಿ ನೋಡೋಣವಂತೆ. ಮುಂದುವರೆದು ವಾಲಿಯು ಹೇಳುತ್ತಿರುವನು, ನಾನು ಸ್ವರ್ಗಕ್ಕೆ ಹೋದ ನಂತರ ಸುಗ್ರೀವನು ಈ ರಾಜ್ಯವನ್ನು ಪಡೆದುಕೊಳ್ಳುತ್ತಾನೆ, ಅದು ಯುಕ್ತವಾಗಿಯೇ ಇದೆ. ಆದರೆ ನೀನು ಅಧರ್ಮದಿಂದ ನನ್ನನ್ನು ಯುದ್ಧದಲ್ಲಿ ಸಂಹರಿಸಿ ತನ್ಮೂಲಕ ಅವನಿಗೆ ರಾಜ್ಯವು ಸಿಕ್ಕುವಂತೆ ಮಾಡಿರುವುದು ಸರಿಯಲ್ಲ. ಕಾಲ ಪುರುಷನೇ ಪ್ರಾಣಿಗಳನ್ನು ಈ ವಿಧವಾದ ಮರಣ ಕರ್ಮದಲ್ಲಿ ಸಂಯೋಜಿಸುತ್ತಾನೆ. ಪ್ರಾಣಿಗಳ ಮರಣವು ಕಾಲಕ್ಕೆ ಅಧೀನವಾದುದು. ವಿಧಿ ನಿಯಮದಂತೆ ನಾನು ಮರಣ ಹೊಂದಿದೆನೋ ಎಂದೇ ಭಾವಿಸೋಣ. ಆದರೆ ಅದೃಶ್ಯನಾಗಿ ನಿಂತು ನನ್ನನ್ನು ಕೊಂದುದು ಸರಿ ಎಂದು ನೀನು ಭಾವಿಸುವೆಯಾದರೆ ಅದಕ್ಕೆ ಸರ್ವಸಮ್ಮತವಾಗುವಂತಹ ಉತ್ತರ ಕೊಡಲು ಚೆನ್ನಾಗಿ ಯೋಚಿಸು. ಬಾಣದ ಆಘಾತದಿಂದ ಬಹಳ ದುಃಖಿತನಾಗಿದ್ದ, ಬಾಡಿದ ಮುಖದಿಂದ ಕೂಡಿದ್ದ ಮಹಾತ್ಮನಾದ ವಾಲಿಯು ಹೀಗೆ ಹೇಳಿ ಸೂರ್ಯನ ತೇಜಸ್ಸಿಗೆ ಸಮಾನವಾದ ತೇಜಸ್ಸಿನಿಂದ ಕೂಡಿದ್ದ ಶ್ರೀರಾಮನ ಮುಖ. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ 17ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.